ಇಂದಿನ ಜಗತ್ತಿನಲ್ಲಿ ನಾವು ತುಂಬಾ ಸುಲಭವಾಗಿ ನಮ್ಮನ್ನ ಇತರರೊಂದಿಗೆ ಹೋಲಿಸ್ತೇವೆ. ಅವನಿಗಿದೆ, ನನಗೆ ಯಾಕಿಲ್ಲ, ಅವಳಷ್ಟು ಮುಂದೆ ಹೋಗಿದ್ದಾಳೆ, ನಾನಿನ್ನೂ ಯಾಕೆ ಇಲ್ಲೇ ಇದ್ದೀನಿ. ಸಾಮಾಜಿಕ ಮಾಧ್ಯಮಗಳು, ಸ್ನೇಹಿತರು, ಕುಟುಂಬ ಎಲ್ಲೆಡೆ ಹೋಲಿಕೆ. ಆದ್ರೆ ಒಂದು ಪ್ರಶ್ನೆ, ಹೋಲಿಕೆ ನಮ್ಮನ್ನ ಮುಂದೆ ತೆಗೆದುಕೊಂಡು ಹೋಗ್ತದ ಅಥವಾ ಹಿಂದೆ ತಳ್ತದ? ಬೈಬಲ್ ಹೀಗೆ ಹೇಳುತ್ತದೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ, ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನ ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದಾಗುವುದಿಲ್ಲ. ಫ್ರೆಂಡ್ಸ್, ಮೊದಲನೇದಾಗಿ ಹೋಲಿಕೆ ನಮ್ಮ ಸಂತೋಷವನ್ನ ಕದ್ದುಕೊಳ್ಳುತ್ತದೆ. ನೀವು ಯಾವಾಗ್ಲಾದ್ರೂ ನಿಮ್ಮ ಜೀವನದಲ್ಲಿ ಸಂತೋಷವಾಗಿದ್ದೀರಾ? ಆದ್ರೆ ಯಾರನ್ನಾದರೂ ನೋಡಿ ಹಠಾತ್ ದುಃಖ ಪಟ್ಟಿದ್ದೀರಾ? ಅದೇ ಹೋಲಿಕೆಯ ಪರಿಣಾಮ. ದೇವರು ನಿಮಗೆ ಕೊಟ್ಟಿದ್ದನ್ನ ನೋಡಿ ಸಂತೋಷ ಪಡುವಂತದ್ದನ್ನ ಹೋಲಿಕೆ ಕದ್ದುಕೊಳ್ತದೆ. ದೇವರು ನಿಮ್ಮ ಜೀವನವನ್ನ ಬೇರೆ ರೀತಿಯಲ್ಲಿ ರೂಪಿಸಿದ್ದಾನೆ, ನೀವು ಇನ್ನೊಬ್ಬರ ಪ್ರತಿರೂಪ ಅಲ್ಲ. ಎರಡನೆಯದಾಗಿ ಹೋಲಿಕೆ ಅಸೂಯೆಯನ್ನ ಹುಟ್ಟಿಸ್ತದೆ. ಅವನಿಗೆ ಸಿಗುವುದೇನು ನನಗೆ ಸಿಗುವುದಿಲ್ಲ, ಇದು ಅಸೂಯೆಗೆ ಕಾರಣವಾಗ್ತದೆ. ಬೈಬಲ್ನಲ್ಲಿ ನಾವು ನೋಡ್ತೇವೆ, ಕಾಯಿನ್ ಮತ್ತು ಹೇಬೇಲನ ಕತೆ. ಅಸೂಯೆ ಹೇಗೆ ಹತ್ಯೆಗೆ ಕಾರಣವಾಯಿತು. ಮೂರನೆಯದಾಗಿ ಹೋಲಿಕೆ ನಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸ್ತದೆ. ನಾವು ಇತರರನ್ನ ನೋಡ್ತೇವೆ ಮತ್ತು ಯೋಚಿಸ್ತೇವೆ, ನಾನು ಸಾಕಾಗಿಲ್ಲ, ನನ್ನಲ್ಲಿ ಸಾಮರ್ಥ್ಯ ಇಲ್ಲ. ಆದ್ರೆ ಸತ್ಯ ಏನಂತ ಹೇಳಿದ್ರೆ, ದೇವರು ನಿಮಗೆ ವಿಶೇಷವಾದಂತ ಉದ್ದೇಶವನ್ನ ಕೊಟ್ಟಿದ್ದಾನೆ. ನೀವು ಯಾರಿಗಾದ್ರೂ ಹೋಲಿಕೆ ಮಾಡಬೇಕಾದವರು ಅಲ್ಲ, ನೀವು ದೇವರ ಸೃಷ್ಟಿ. ನಾಲ್ಕನೆಯದಾಗಿ ಹೋಲಿಕೆ ದೇವರ ಯೋಜನೆಯನ್ನ ನಿರಾಕರಿಸ್ತದೆ. ನೀವು ಹೋಲಿಕೆ ಮಾಡಿದಾಗ ನೀವು ಹೇಳ್ತಾ ಇರುವಂತದ್ದು, ದೇವ್ರೆ ನೀವು ನನ್ನ ಜೀವನವನ್ನ ಸರಿಯಾಗಿ ಮಾಡಿಲ್ಲ. ಆದ್ರೆ ದೇವ್ರು ತಪ್ಪು ಮಾಡೋದಿಲ್ಲ. ನಿಮ್ ಸಮಯ ಬೇರೆ, ನಿಮ್ಮ ಮಾರ್ಗ ಬೇರೆ, ನಿಮ್ಮ ಆಶೀರ್ವಾದ ಬೇರೆ. ಫ್ರೆಂಡ್ಸ್, ಒಬ್ಬ ರೈತನಿಗೆ 2 ಮರಗಳಿದ್ದು, ಒಂದು ಮರ ವೇಗವಾಗಿ ಬೆಳೀತದೆ, ಇನ್ನೊಂದು ನಿಧಾನವಾಗಿ ಬೆಳೀತದೆ. ರೈತನು ನಿಧಾನವಾಗಿ ಬೆಳೆದಂತ ಮರವನ್ನ ಕತ್ತರಿಸೋದಕ್ಕೆ ಯೋಚನೆ ಮಾಡ್ತಾನೆ. ಆದ್ರೆ ಕೆಲವು ವರ್ಷಗಳ ನಂತರ ನಿಧಾನವಾಗಿ ಬೆಳೆದಂತ ಮರ ಬಲಿಷ್ಠವಾಗಿ ನಿಂತಿತ್ತು. ವೇಗವಾಗಿ ಬೆಳೆದಂತ ಮರ ಬಿರುಗಾಳಿಯಲ್ಲಿ ಬಿದ್ದು ಹೋಯಿತು. ದೇವರು ನಿಮ್ಮ ಬೆಳವಣಿಗೆಯನ್ನ ನಿಧಾನವಾಗಿ ಮಾಡಬಹುದು, ಆದ್ರೆ ಅದು ಬಲವಾದದ್ದು. ಫ್ರೆಂಡ್ಸ್, ಹೋಲಿಕೆ ನಿಮ್ಮ ಸಂತೋಷವನ್ನ ಕದ್ದುಕೊಳ್ತದೆ. ಹೋಲಿಕೆ ಅಸೂಯೆಯನ್ನ ಹುಟ್ಟಿಸ್ತದೆ. ಹೋಲಿಕೆ ಆತ್ಮವಿಶ್ವಾಸವನ್ನ ನಾಶ ಮಾಡ್ತದೆ ಮತ್ತು ಹೋಲಿಕೆ ದೇವರ ಯೋಜನೆಯನ್ನ ಪ್ರಶ್ನಿಸ್ತದೆ. ಹಾಗಾಗಿ ಇಂದು ನೀವು ನಿರ್ಧಾರ ಮಾಡಿ, ನಾನು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದಿಲ್ಲ, ನಾನು ದೇವರು ಕೊಟ್ಟಿರುವ ಜೀವನಕ್ಕೆ ಕೃತಜ್ಞರಾಗಿರುತ್ತೇನೆ, ನನ್ನ ಪ್ರಯಾಣವನ್ನ ನಾನು ಗೌರವಿಸ್ತೇನೆ. ಕೊನೆಯದಾಗಿ, ಹೋಲಿಕೆ ನಿಮ್ಮ ಜೀವನವನ್ನ ಹಾಳು ಮಾಡಬಹುದು, ಆದ್ರೆ ಕೃತಜ್ಞತೆ ನಿಮ್ಮ ಜೀವನವನ್ನ ಬದಲಾಯಿಸಬಹುದು. ನೆನ್ಪಿಡಿ, ನೀವು ಇನ್ನೊಬ್ಬರ ಕತೆ ಅಲ್ಲ, ನೀವು ದೇವರ ಕತೆ. ಇಂದು ದೇವರು ನಿಮ್ಗೆ ಹೇಳ್ತಾನೆ, ನೀನು ಸಾಕು, ನೀನು ವಿಶೇಷ, ನಿನ್ನ ಜೀವನಕ್ಕೆ ನನ್ನ ಯೋಜನೆ ಇದೆ ಎಂಬುದಾಗಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.